ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಈ ಲಾಗು ಏನಪ್ಪ ಅಂತ ಹೇಳಿದ್ರೆ ಟೆಂಪಲ್ ವಿಸಿಟ್ ಮಾಡಿರುವಂತಹ ಲಾಗು. ಬೆಂಗಳೂರಲ್ಲಿರೋರಿಗೆ ಅಣ್ಣಮ್ಮ ದೇವಸ್ಥಾನ ಗೊತ್ತೇ ಇದೆ. ಸೊ ಅಣ್ಣಮ್ಮ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳಿ ಸಂಜೆ ರೆಡಿ ಆಗ್ತಿದ್ವಿ. ಅಷ್ಟರಲ್ಲಿ ಮನೇಲೂ ಸಹ ದೀಪ ಎಲ್ಲ ಹಚ್ಚಿ ಹೂವು ಹಾಕಿ ಪೂಜೆ ಮಾಡಿ ಹೊರಟ್ವಿ. ಯಾವಾಗಲೂ ಆಟೋ ಕಾರಲ್ಲಿ ಹೋಗೋದಿದ್ದೇ ಇದೆ. ಇವತ್ತು ಟೂ ವೀಲರಲ್ಲಿ ಹೋಗೋಣ ಅಂತ ಹೇಳಿ ಚಿಲ್ ಮಾಡಿಕೊಂಡು ಟೂ ವೀಲರಲ್ಲಿ ಹೋದ್ವಿ. ತುಂಬ ದಿನ ಆಗಿತ್ತು ಇಷ್ಟು ದೂರ ನಾವು ಟೂ ವೀಲರಲ್ಲಿ ಟ್ರಾವೆಲ್ ಮಾಡಿ. ಸೊ ಆ ವೆದರ್ ಆಲ್ರೌಂಡ್ ನಾವು 4:55 or 5 ನಮ್ಮ ಮನೆ ಬಿಟ್ಟಿದ್ದು. ಸೊ ನೋಡಿ ಇನ್ನೂ ಎಷ್ಟು ಬೆಳಕಿತ್ತು. 5 ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ ಇಷ್ಟೆಲ್ಲ ನಾವು ಮಾಡೋಕ್ಕೆ ಆಯಿತು. ಸೊ ಕೊನೆಗೆ ಹೊರಟ್ವಿ ಟೂ ವೀಲರಲ್ಲಿ. ಉಲ್ಲಾಸ್ಗೂ ಖುಷಿ ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಿ ಅಂತ. ಚೀಕು ಅಂತೂ ಗೊತ್ತೇ ಇದೆಯಲ್ಲ, ಮಕ್ಕಳು ಬಂದಿದ್ದ ತಕ್ಷಣ ಮಲ್ಕೊಬಿಡ್ತಾರೆ. ಸೊ ಇನ್ನು ಇದು ಮೆಜೆಸ್ಟಿಕ್ಕು ಗಾಂಧಿನಗರ ಅಂತಾರಲ್ಲ ಆ ರಸ್ತೆ ತುಂಬ ಕ್ರೌಡಿತ್ತು, ಸಿಕ್ಕಾಪಟ್ಟೆ ಜನ ಅಂತಲೇ ಹೇಳ್ಬೋದು. ನೋಡಿ 5 ಗಂಟೆಗೆ ನಾವು ಮನೆ ಬಿಟ್ಟಿದ್ದು, ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 6 ಗಂಟೆ. ಇದು ಗೊತ್ತೇ ಇದೆ ಕಪಾಲಿ ಥಿಯೇಟರು. ಸೊ ಫಸ್ಟಷ್ಟು ಹಳೇದಿತ್ತು, ಇವಾಗ ಎಷ್ಟು ಹೊಸ್ದಾಗಿ ಮಾಡಿಬಿಡ್ತಾರೆ ಅಂದರೆ ಕಪಾಲಿ ಥಿಯೇಟ್ರನ್ನ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸೊ ಕೊನೆಗೂ ದೇವಸ್ಥಾನ ವಿಸಿಟ್ ಮಾಡಿದ್ವಿ. ಅಲ್ಲಿ ಪೂಜೆ ಮಾಡಿಸೋಕ್ಕೆ ಹೂವು, ಕಲ್ಲುಪ್ಪು ಮತ್ತು ಮೊಸರು, ಊದ್ಗಡ್ಡಿ, ಕರ್ಪೂರ ಪ್ರತಿಯೊಂದನ್ನು ಸಹ ತೊಗೊಂಡ್ವಿ. ಸ್ವಲ್ಪ ಏನೋ ಒಂದು ಪೂಜೆ ಮಾಡಬೇಕಿತ್ತು. ಸೊ ಅದಕ್ಕೆ ಅಂತಲೇ ಬಂದಿದ್ದು. ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡ್ವಿ. ಸೊ ಹೇಗಿದ್ದರೂ ನೆನ್ನೆ ಟ್ಯೂಸ್ಡೇ ಆಗಿತ್ತು. ಸೊ ಇವರು ಸಹ ಫ್ರೀ ಆಗಿದ್ದರು ಅಂತ ಹೇಳಿ ಹೊರಟ್ವಿ. ನೋಡಿ ಅಣ್ಣಮ್ಮ ದೇವಿ ಮಹಾಸಂಸ್ಥಾನ ಅಂತ. ಸೊ ಏನಂದರೆ ಇಲ್ಲಿ ದೇವರಿಗೆ ಫೋಟೋ ಹಿಡಿಯೋ ಆಗಿಲ್ಲ. ಸೊ ಆ ಒಂದು ಕ್ಯಾಪ್ಚರ್ ಆಗಿಲ್ಲ, ಅದೊಂದೇ ಬೇಜಾರು. ವೀಡಿಯೋ ಆಗಿಲ್ಲ, ಇನ್ನೆಲ್ಲ ಆಗಿದೆ. ಸೊ ಈಗ ಮನೆಯವರು ಬಂದು ಸ್ಲಿಪ್ಪರ್ ಬಿಡೋದು. ಎಲ್ಲಾದರೂ ನಮ್ಮ ಮನೆಯವರು ಸ್ಲಿಪ್ಪರ್ ಹೇಗೆ ಬಿಡೋದು ಹುಷಾರಾಗಿ, ಯಾರು ಎತ್ಕೊಂಡು ಹೋಗಿಲ್ಲ ಅಂದರೆ ಸಾಕು ಅಂತ ಬಿಡ್ತಾ ಇರ್ತಾರೆ. ಸೊ ಕೊನೆಗೂ ಸಹ ಅಲ್ಲೊಬ್ಬರು ತಾತ ಇದ್ದರು, ಅವರಿಗೆ ಹೇಳಿ ಸ್ಲಿಪ್ಪರು ಮತ್ತು ಹೆಲ್ಮೆಟ್ ಅವ್ರ ಕೈ ಕೊಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಸ್ಲಿಪ್ಪರ್ನ ನಾವು ಒಳಗಡೆ ಎಂಟ್ರಿ ಕೊಟ್ವಿ. ಸೊ ಒಳಗಡೆ ಎಂಟ್ರಿ ಕೊಟ್ಟಾಗ ಗೊತ್ತೇ ಇದೆಯಲ್ಲ, ಇಲ್ಲಿರುವಂತಹ ದೇವಿಗಳಿಗೆ ನಾವು ಮೊಸರನ್ನ ಹಾಕಿ ತಂಪು ಮಾಡಿ ಕಲ್ಲುಪ್ಪನ್ನ ಹಾಕಿ ದೃಷ್ಟಿ ನಿವಾರಣೆ ಮಾಡಿ ನೆಕ್ಸ್ಟ್ ಅಣ್ಣಮ್ಮ ದೇವಿ ದರ್ಶನಕ್ಕೆ ಹೋಗ್ತೀವಿ. ಸೊ ನೋಡಿ ಈಗ ನಾನು ಮೊದಲಿಗೆ ರೆಡಿ ಮಾಡ್ಕೋತಾ ಇದ್ದೀನಿ, ಹೂವನ್ನ ಹಾಕ್ತಾಯಿದ್ದೀನಿ. ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಬೇವಿನ ಸೊಪ್ಪು ಒಂದು ಸಿಕ್ಕಿಲ್ಲ, ಅಲ್ಲಿ ಖಾಲಿ ಆಗೋಗಿತ್ತು. ಅದೇ ಅಂದ್ಕೊಂಡೆ ಟ್ಯೂಸ್ಡೇ ಎಷ್ಟು ಖಾಲಿ ಇತ್ತು ಗೊತ್ತಾ ದೇವಸ್ಥಾನ. ತುಂಬ ಅಂದರೆ ತುಂಬಾ ಖಾಲಿ ಇತ್ತು. ಅಷ್ಟು ರಶ್ಶು ಇಲ್ಲ, ಅಷ್ಟು ಏನಂತಾರೆ ಬ್ಯುಸಿಯಾಗೂ ಇಲ್ಲ, ಆರಾಮಾಗಿತ್ತು. ಸೊ ನಾನು ಫಸ್ಟು ದೇವರಿಗೆಲ್ಲ ಹೂವು ಹಾಕಿ ಕಲ್ಲುಪ್ಪನ್ನ ನೋಡಿ ಈ ರೀತಿ ದೃಷ್ಟಿ ನಿವಾರಣೆಗೆ ಹಾಕ್ತಾಯಿದ್ದೀನಿ. ತುಂಬ ಖುಷಿ ಆಯಿತು. ಏನಂತಾರೆ ಕೆಲವೊಬ್ರದ್ದು ಕಣ್ಣು ದೃಷ್ಟಿಗಳು ಹೋಗಬೇಕು ಅಂತ ಹೇಳಿದ್ರೆ ಈಗ ಒಂದು 10 ದಿನಕ್ಕೊಂದು ಸತಿ ಆದರೆ ಯಾವುದಾದ್ರೂ ಒಂದು 8 ದೇವ್ರ ದರ್ಶನ ಮಾಡಬೇಕು ಅಂತ ಅನ್ನಿಸ್ಬಿಟ್ಟಿದ್ದು ನನಗೆ. ಅಷ್ಟು ಆರೋಗ್ಯ ಸಮಸ್ಯೆ ಪ್ರತಿಯೊಂದು ನನ್ನ ವೈಟಿ ಫ್ರೆಂಡ್ಸ್ಗೆಲ್ರಿಗೂ ಗೊತ್ತು ಯಾವ ರೀತಿ ಆರೋಗ್ಯ ಸಮಸ್ಯೆ ಇದೆ ನನಗೆ ಅಂತ. ಸೊ ನೋಡಿ ಮೊಸರುಗೆ ಹಾಕಿ ಪ್ರತಿಯೊಂದು ದೇವರಿಗೆ ಮೊಸರು ಹಾಕಿ ತಂಪು ಮಾಡ್ತಾಯಿದ್ದೀನಿ. ಈಗ ಉಲ್ಲಾಸು ರಾಗು ಕೈಗೂ ಸಹ ಕೊಟ್ಟೆ, ಅವರು ಸಹ ಅದನ್ನು ಹಾಕ್ತಾಯಿದ್ದಾರೆ. ಸೊ ಇಷ್ಟೆಲ್ಲ ಆದಮೇಲೆ ಚೀಕುಗೆ ಒಳಗಡೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬೇಕಿತ್ತು. ಅಲ್ಲಿ ಮೊದಲಿಗೆ ಕಡ್ಡಿ ಕರ್ಪೂರನ ಹಚ್ಚಿ ಹೋಗೋಣ ಅಂತ ಹೇಳಿ ಮೊದಲಿಗೆ ಕಡ್ಡಿ ಕರ್ಪೂರನ ಬೆಳಗ್ತಾಯಿದ್ದೀನಿ. ಸೊ ತುಂಬ ಅಂದರೆ ತುಂಬಾ ಒಂಥರ ಪೀಸ್ಫುಲ್ ಆಯಿತು. ಒಂದು ದೇವಸ್ಥಾನಕ್ಕೆ ಹೋಗಿ ಬಂದು, ಅದು ತುಂಬಾ ವರ್ಷ ಆಗಿತ್ತು ಅಂತಲೇ ಹೇಳ್ಬೋದು. ಅಣ್ಣಮ್ಮ ದೇವಸ್ಥಾನ ಚೀಕು 3 months ಪಾಪು ಇದ್ದಾಗೇನೋ ಹೋಗಿದ್ದು. ಸೊ ನಮ್ಮಲ್ಲಿ ಮಕ್ಕಳು 3 ತಿಂಗಳು ತುಂಬ ವರ್ಷದಲ್ಲಿ ಈ ದೇವಸ್ಥಾನಕ್ಕೆ ಬರಬೇಕು. ಇಲ್ಲಿ ಬಂದೇ ಬೇರೆ ಕಡೆ ಅಂದರೆ ಬೇರೆ ಮನೆಗಾಗಿರ್ಬೋದು, ಫಂಕ್ಷನ್ಸ್ಗಾಗಿರ್ಬೋದು ಹೋಗುವಂಥ ಪದ್ಧತಿ ಇದೆ. ಸೊ ಆ ಒಂದು ಸಮಯದಲ್ಲಿ ಬಂದಂಥದ್ದು. ಈ ಚೀಕುಗೆ 3 ವರ್ಷ, ಆಲ್ಮೋಸ್ಟ್ 3 ವರ್ಷನೇ ಆಗಿತ್ತು ಅಂತಲೇ ಅನ್ಬೋದು ಈ ದೇವಸ್ಥಾನಕ್ಕೆ ಬಂದು. ಸೊ ಕೊನೆಗೆ ನಾನು ಅಲ್ಲಿರುವಂತಹ ದೇವಿಗಳಿಗೆಲ್ಲ ಪೂಜೆನ ಮಾಡಿದೆ, ಕರ್ಪೂರನ ಹಾಗೆ ಊದ್ಗಡ್ಡಿನ ಬೆಳಗ್ದೆ. ತುಂಬ ಅಂದರೆ ತುಂಬ ಜನ ಅದನ್ನು ಪೂಜೆ ಮಾಡ್ತಾರೆ ಅಲ್ಲಿ. ಸೊ ನಾನು ಸಹ ಅದನ್ನು ಮುಗಿಸಿದೆ ಅಂತಲೇ ಹೇಳ್ಬೋದು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಪಾಪ ಉಲ್ಲಾಸ್ ವೀಡಿಯೋ ಮಾಡೋದ್ರಿಂದ ಅವನಿಗೊಂಥರ ಯಾರಾದರೂ ಏನಾದರೂ ಅಂತಾರ ಟೆಂಪಲಲ್ಲಿ ಅಂತ. ಸೊ ನಾನು ಅಂದೆ ಏನು ಹೆದರ್ಕೋಬೇಡ, ಆರಾಮಾಗಿ ಮಾಡು, ನಾವಿದ್ದೀವಿ ಅಂತ. ಆವಾಗ ಸರಿ ಮಮ್ಮಿ ಅಂತ ಹೇಳ್ತಾ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಒಳಗಡೆ ಶೂಟ್ ಮಾಡೋಕ್ಕೆ ಬಿಡಲ್ಲ, ಬಟ್ ಆಚೆ ನಾವು ಈ ರೀತಿ ವೀಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು ತೊಗೋಬೋದು. ಗರ್ಭಗುಡಿ ಹತ್ರ ಮಾತ್ರ ದೇವರ ಫೋಟೋ ಆಗಿರ್ಬೋದು ವೀಡಿಯೋನ ನಾವು ಶೂಟ್ ಮಾಡೋ ಹಾಗೆ ಇಲ್ಲ. ಸೊ ಇಷ್ಟೇ. ಆಮೇಲೆ ಅಲ್ಲಿ ಮೊಸರನ್ನ ಮಾಡ್ಕೊಂಡು ಹೋಗಿ ಹಂಚುವಂತಹ ಪದ್ಧತಿನೂ ಸಹ ಇದೆ. ಏನಾದರೆ ಕೆಲವ್ರು ತೊಗೋತಾರೆ, ಕೆಲವ್ರು ಬೇಡ ಅಂತಾರೆ. ನೋಡಿ ಅಲ್ಲೇ ನಾನು ನೋಡಿದೆ ತುಂಬ ಜನ
ಪ್ಲಾಸ್ಟಿಕ್ ಬಾಕ್ಸ್ಗಳೆಲ್ಲ ಹಾಗೆ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಈ ಥರ ತಟ್ಟೆಗೆ ನೈವೇದ್ಯ ಇಡೋದು ಅಲ್ಲದೆ ಅಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಸೈಡಲ್ಲೇ ಇಟ್ಬಿಟ್ಟಿದ್ದಾರೆ ನೋಡಿ. ಅದನ್ನೇ ನಾನು ಜರುಗಿಸ್ತಾ ಇದ್ದೆ ಊದುಗಡ್ಡಿನ ಸಿಕ್ಸೋಕ್ಕೆ. ಒಂಥರ ಬೇಜಾರಾಗುತ್ತೆ ಅಲ್ವಾ, ಪ್ರಸಾದ ಅಂತ ಮಾಡ್ಕೊಂಡು ಹೋಗಿರ್ತಾರೆ ಜನ. ಇಲ್ದಾಗ ಎಲ್ಲರೂ ಎಷ್ಟು ಅಂತ ಮೊಸರನ್ನ ತಿಂತಾರಲ್ವ. ಸೊ ಬಂದವರೆಲ್ಲ ಮೊಸರನ್ನ ಕೊಡ್ತಾಯಿದ್ರೆ ಯಾರೂ ತಿನ್ನಲ್ಲ. ಅದಕ್ಕೆ ಆ ಮೊಸರನ್ನೇ ನಾವು ದೇವರಿಗೆ ತಂಪು ಮಾಡಿದ್ರೆ ಅಷ್ಟೇ ಸಾಕು ಅಲ್ವಾ. ಸೊ ಈಗ ನಾನು ಮಾಡಿದಂತಹ ಕರ್ಪೂರದಲ್ಲಿ ಮಂಗಳಾರತಿನೂ ಸಹ ತೊಗೊಂಡು ಈಗ ಎಂಟ್ರಿ ಕೊಡುವಂಥ ಸಮಯ. ತುಂಬ ಖುಷಿಯಿಂದ ಎಂಟ್ರಿ ಕೊಟ್ವಿ. ನೋಡ್ಬೋದು ನೀವು ಎಷ್ಟು ಖಾಲಿ ಇದೆ ಅಂತ. ಸೊ ಮಂಗಳವಾರ ಆದ್ರೂ ಇಷ್ಟೊಂದು ಖಾಲಿ ಇದೆಯಾ ಅಂತ ಅನ್ನಿಸ್ತು. ಸೊ ಯಾಕಂದರೆ ಮೊನ್ನೆ ಹುಣ್ಣಿಮೆ ಆಗಿತ್ತಲ್ಲ, ಹುಣ್ಣಿಮೆ ಸಮಯದಲ್ಲೇ ತುಂಬ ಜನ ಬಂದು ಹೋಗಿದ್ದಾರಂತೆ. ಸೊ ಕೊನೆಗೆ ಇವರಿಬ್ಬರಿಗೆ ಮಾತ್ರ ಯಂತ್ರನ ಕಟ್ಟಿಸಿದ್ವಿ. ನಾವೇನು ಮಾಡ್ಕೊಂಡಿಲ್ಲ. ಮಕ್ಳಿಗೋಸ್ಕರ ಹೋಗಿದ್ದಂತಹ ದೇವಸ್ಥಾನ, ಅದಕ್ಕೋಸ್ಕರ ಹೋಗಿ ಯಂತ್ರನ ಕಚ್ಕೊಂಡು. ಸೊ ಇದೆಲ್ಲ ಉತ್ಸವ ಮೂರ್ತಿಗಳು ಆಚೆ ಹೋಗುತ್ತಲ್ಲ, ಅದು ನಾನು ಎಷ್ಟೋ ಟ್ರೈ ಮಾಡಿದೆ ದೇವ್ರದ್ದು ವೀಡಿಯೋ ಮಾಡೋಕ್ಕೆ. ನಿಜವಾಗ್ಲೂ ಆದಷ್ಟು ಟ್ರೈ ಮಾಡಿ 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 ಕೊನೆಗೆ ನಿಮಗೆ ಕಾಣಿಸುತ್ತೆ, ಕಣ್ಣು ಮಾತ್ರ ಕಾಣಿಸುತ್ತೆ, ಆ ರೀತಿ ಕ್ಯಾಪ್ಚರ್ ಮಾಡಿದ್ದೀನಿ. ನಮ್ಮ ಚೀಕು ಅಂತೂ ತರಲೆ. ಆ ಬೊಂಬೆ ಕಾಲುಗಳು ಕೈಗಳು ಮುಟ್ಟೋದು ಇದೇ ಮಾಡ್ತಾಯಿದ್ದೆ. ಬೊಂಬೆ ಅಂತಿದ್ದೆ ಅಲ್ಲಿರುವಂತಹ ದೇವಿ ವಿಗ್ರಹಗಳಿಗೆ. ನೋಡಿ ಎಷ್ಟು ಕ್ಯೂಟ್ ಮುದ್ದು ಪಾಪ. ಅದು ಎಷ್ಟು ತರಲೆ ಮಾಡ್ತಾನೆ ಅಂತ ಹೇಳಿದ್ರೆ ಅಷ್ಟೇ ತರಲೆ. ನಮ್ಮ ಉಲ್ಲಾಸ ಅಂದರೆ ಉಲ್ಲಾಸಕ್ಕಿಂತ ಅಪ್ಪ ಅವನು. ಈಗ ನೋಡಿ ಫೋಟೋ ಹಿಡಿತಿದ್ದೀನಿ, ವೀಡಿಯೋ ಮಾಡ್ತೀನಿ ಅಂತ ಗೊತ್ತು. ಸೊ ಏನಾದರೂ ಒಂದು ಖ್ಯಾತೆ, ಕೂದಲೆಳೆಯೋದು ಅದು ಮಾಡೋದು ನೋಡಿ, ತಿನ್ನೋಕೆ ಹೋಗೋದು. ಸೊ ಹಿಂಗೆ ಕತೆ ಮಾಡಿಕೊಂಡು ಇರ್ತಾನೆ. ಸೊ ಈಗ ನೋಡಿ, ಈಗ ಹಿಂಗೆ ಅಬ್ಸರ್ವ್ ಮಾಡಿ ದೇವಿ ಕಣ್ಣು ಮಾತ್ರ ಕಾಣಿಸೋವಂಥದ್ದು ಆಯಿತು. ಆ ಕಂಬಿ ಇಲ್ಲ ಅಂದರೆ ನಿಮಗೆ ದೇವಿ ದರ್ಶನ ಸಹ ಆಯಿತು. ಸೊ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸರಿ, ಈಗ ನಾವು ಹೊರಡುವಂಥ ಸಮಯ. ಹೊರಟ್ವಿ. ಸೊ ಎಲ್ಲ ಪೂಜೆ ಎಲ್ಲ ಆಯಿತು. ಅಲ್ಲಿ ತೀರ್ಥ ಹಾಕಬೇಕಿತ್ತು ಚೀಕುಗೆ ಸ್ವಲ್ಪ, ಉಲ್ಲಾಸಕ್ಕೆ ಸ್ವಲ್ಪ, ನಾವು ಸ್ವಲ್ಪ ತೀರ್ಥನ ಬೇವಿನ ಸೊಪ್ಪಲ್ಲಿ ನಾವೇ ಹಾಕ್ಕೋಬೇಕಲ್ಲಿ ಹಾಕ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಮನೆ ಕಡೆ ಅಂತ ಹೇಳಿದ್ರೆ ಅಲ್ಲಿಂದ ಅಮ್ಮ ಮನೆಗೆ ಹೋಗಿ ಇಬ್ಬರು ಮಕ್ಕಳೂ ಸಹ ಅಲ್ಲೇ ಬಿಟ್ಟು ಅಮ್ಮನ ಮನೆಯಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಚೆಕಪ್ಸ್ ಎಲ್ಲ ಇತ್ತು. ಸೊ ಆ ಚೆಕಪ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಮ್ಮನ ಮನೆಗೆ ಸಹ ಬಂದ್ವಿ. ಯಾಕಂದರೆ ಮಕ್ಕಳು ಅಲ್ಲೇ ಇದ್ರಲ್ವ. ಅಣ್ಣಮ್ಮ ದೇವಸ್ಥಾನದಿಂದ ಅಮ್ಮನ ಮನೆ 15 ಮಿನಿಟ್ಸ್ ಅಷ್ಟೇ. ಟ್ರಾಫಿಕ್ ಇದ್ದರೆ ಒಂದು 20 ಮಿನಿಟ್ಸ್ ಆಗ್ಬೋದು. ಟ್ರಾಫಿಕ್ ಇಲ್ಲ ಅಂದರೆ 15 ಮಿನಿಟ್ಸ್. ಈ ಹೋಟೆಲ್ ಎಲ್ಲರಿಗೂ ಗೊತ್ತೇ ಇದೆಯಲ್ಲ, ಹೋಟೆಲ್ ನವ ಸೂಪರಾಗಿರುತ್ತೆ ಬಿರಿಯಾನಿ ಮಾತ್ರ. ಬಟ್ ಏನಪ್ಪ ಅಂತ ಹೇಳಿದ್ರೆ ಸದ್ಯಕ್ಕೆ ಬೇಡ ಊಟ, ಮನೆಗೆ ಅಮ್ಮ ಮಾಡಿರ್ತಾರೆ ಅಂತ ಹೇಳಿ ಹೊರಟ್ವಿ. ಸೊ ಇನ್ನು ಆನ್ ದ ವೇ ಲುಲು ಮಾಲ್ ಸಿಕ್ತು. ಅದನ್ನು ಸಹ ದಿನ ಆಯಿತು. ಲುಲು ಮಾಲ್ಗೂ ಸಹ ಹೋಗಬೇಕು. ಸೊ ಅಮ್ಮ ಮನೆಗೆ ಹೋಗಿದ ತಕ್ಷಣ ಚೀಕು ಗೊತ್ತಲ್ಲ, ಅಮ್ಮಮ್ಮ ತಿಂಡಿ ಅಂದ್ಕೊಂಡು ಕೂತಿದ್ದ. ನಾವು ಹಂಗೆ ನೈಸ್ ಮಾಡಿ ಅವನಿಗೆ ಇಲ್ಲೇ ಇರು, ಚಾಕಿ ತರ್ತೀವಿ, ಐಸ್ ತರ್ತೀವಿ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೊರಟ್ವಿ. ಅಲ್ಲೋಗಿ ಅಂದರೆ ಚೆಕಪ್ ಎಲ್ಲ ಮುಗಿಸ್ಕೊಂಡು, ನಾನು ಆಗಲೇ ಹೇಳಿದೆ, ನಾನು ವೈಟ್ ಡಿಫ್ರೆನ್ಸ್ ಆಗಿರ್ಬೋದು, ಕೆಲವೊಬ್ಬರಿಗೆ ನನಗೆ ಆರೋಗ್ಯ ಸಮಸ್ಯೆ ಇರೋದು ಗೊತ್ತಿದೆ. ಸೊ ಅದನ್ನೆಲ್ಲ ಚೆಕಪ್ ಮಾಡಿಸ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಅಮ್ಮ ಕರ್ಜಿಕಾಯಿ ಮಾಡಿದರು. ಮಂಗಳವಾರ ಬಿದ್ದಿರೋ ಸಂಕಷ್ಟಿಯಿಂದ ಅಕ್ಕ ಉಪವಾಸ ಇದ್ರಂತೆ. ಸೊ ಉಪವಾಸಕ್ಕೋಸ್ಕರ ಕರ್ಜಿಕಾಯಿ ದೇವ್ರಿಗೆ ಅರ್ಪಿಸ್ಬೇಕು ಅಂತ ಹೇಳಿ ಕರ್ಜಿಕಾಯಿ ಮಾಡಿದರು. ಸೊ ಆ ಕರ್ಜಿಕಾಯಿನೂ ಸಹ ಎಲ್ಲ ತಿಂದ್ವಿ. ಟೇಸ್ಟ್ ಚೆನ್ನಾಗಿತ್ತು, ತುಂಬ ಟೇಸ್ಟ್ ಸಖತ್ತಾಗಿತ್ತು. ಸೊ ಅದಾದ ನಂತರ ಗೊತ್ತೇ ಇದೆಯಲ್ಲ, ನಮಗೆ ತುಂಬಾ ಇಷ್ಟ ಆಗುವಂತಹ ಮೊಟ್ಟೆ ಕೋಳಿ ಸಾರು ಮಾಡಿದರು. ಸೊ ತಿಂದೇ ಬಿಡ್ತೀವ ಅಂದ್ರೂ ಅಯ್ಯೋ ಬೇಡ 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 ಅಂದ್ಕೊಂಡಿದ್ವಿ. ನಮ್ಮ ರಾಗು ಕೇಳಬೇಕಾ, ಆಗೋಯ್ತು ಟೈಮ್, ತಿನ್ನು ಪರವಾಗಿಲ್ಲ, ಸಂಕಷ್ಟಿ ಆಗೋಯ್ತು. ಆಲ್ರೆಡಿ ನೋಡು 10 ಗಂಟೆ ಆಗಿದೆ ಟೈಮ್. ಹಾಸ್ಪಿಟ್ಲಿಂದ ಬರೋಷ್ಟರಲ್ಲಿ ಅಷ್ಟೇ ಆಗಿತ್ತು. ಸೊ ಅಲ್ಲಿ ಮೊಟ್ಟೆ ಕೋಳಿ ಸಾರು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಅಮ್ಮ ಮನೆಗೆ ಹೋದ್ಮೇಲೆ ಗೊತ್ತೇ ಇದೆಯಲ್ಲ, ಬುತ್ತಿ ತರೋದೇನೆ. ಸೊ ಇಷ್ಟೆಲ್ಲ ಐಟಮು ಅಮ್ಮ ಬ್ಯಾಗಲ್ಲಿ ತುಂಬಿಸಿ ಕೊಟ್ಟರು. ನಾನು ಸಹ ತೊಗೊಂಡು ಬಂದೆ. ನೋಡಿ ಹಿತ್ಕದ ಬೇಳೆ ಅಂತೆ, ಪ್ರತಿಯೊಂದೂ ಸಹ ಪಾಪ ಅಮ್ಮ ಏನೇನು ತಂದಿರ್ತಾರೆ ಫ್ರಿಜ್ಜಲ್ಲಿ. ಇದು ಪುಳಿಯೋಗರೆ ಪೌಡರು, ಮನೇಲಿ ಮಾಡಿರುವಂತಹ ಪುಳಿಯೋಗರೆ ಪೌಡರು. ಸೊ ಅಮ್ಮ ಮಾಡ್ತಾರಲ್ಲ, ಸೊ ಒಂದು ಸಮಯದಲ್ಲಿ ಸಪೋಟ, ಹೀಗೆ ಪ್ರತಿಯೊಂದೂ ಸಹ ಪ್ಯಾಕ್ ಮಾಡಿ ಕೊಟ್ಟರು. ಖುಷಿಯಾಗುತ್ತೆ. ಉಪ್ಸಾರು ಚಟ್ನಿನೂ ಸಹ ಆವಾಗ ನಾವು ಹೋಗೋದವ್ರಿಗೆ ಗೊತ್ತಿರಲಿಲ್ಲ ಪಾಪ. ನಾವು ಸಡನ್ನಾಗಿ ಹೋಗಿದ್ದು, ಇಲ್ಲಾಂದರೆ ಅವ್ರು ಅವರೆಕಾಯಿ ಉಪ್ಸಾರು ಮಾಡ್ಕೊಂಡು ತಿಂತಿದ್ರು. ಸೊ ಚಟ್ನಿ ರುಬ್ತಾಯಿದ್ರು. ಹೋಗ್ಲಿ ತಗೋ, ಅವರೆಕಾಯಿ ಕೊಟ್ಟಿದ್ದೀನಲ್ಲ, ಉಪ್ಸಾರು ಮಾಡ್ಕೊ ನಾಳೆ ಅಂತ ಹೇಳಿ ಆ ಚಟ್ನಿನೂ ಸಹ ಪಾರ್ಸಲ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ನೋಡಿ ಇವಾಗ ಏನೆಲ್ಲ ಐಟಮ್ಸ್ ಇದೆ ಅಂತ ಹೇಳಿದ್ರೆ, ಇದಕ್ಕೆ ಅವರೆಕಾಯಿ ಇದೆ, ಅವರೆಕಾಯಿ ಜೊತೆಗೆ ಸಪೋಟದ ಜೊತೆಗೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಹಾಗೆ ಪುಳಿಯೋಗರೆ ಪೌಡರು,
ನಮ್ಮನೇಲಿ ಬೇಗ ಖಾಲಿ ಆಗೋಗುತ್ತೆ ಪುಳಿಯೋಗರೆ ಪೌಡರೆಲ್ಲ. ಸೊ ಅದಕ್ಕೋಸ್ಕರ ಅವರು ಮತ್ತೆ ಇನ್ನೊಂದು ಸ್ವಲ್ಪ ಕೊಟ್ಟರು. ಫಸ್ಟ್ ಕೊಟ್ಟಿದ್ದು ಖಾಲಿ ಹೋಗಿತ್ತು. ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ಇತ್ತದ ಬೇಳೆ ಬಾತ್ ಮಾಡೋಕ್ಕೆ. ಆಮೇಲೆ ಇಲ್ಲಿ ಕರ್ಜಿಕಾಯಿ, ಸ್ವಲ್ಪ ಕರ್ಜಿಕಾಯಿನೂ ಸಹ ಕೊಟ್ಟರು. ಅದಾದಮೇಲೆ ಇದು ಉಪ್ಸಾರು ಚಟ್ನಿ ಹೇಳಿದ್ನಲ್ಲ ಅದು, ಮತ್ತು ಮೊಟ್ಟೆ ಕೋಳಿ ಸಾರು ಬಿಡ್ತೀವಾ, ಇನ್ನೂ ನಾಳೆ ತಿಂದರೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಹೇಳಿ ತಗೊಂಡು ಬಂದ್ವಿ. ಸೊ ಇದಿಷ್ಟು ನೋಡಿ, ಅದು ಮೊಟ್ಟೆ ಕೋಳಿ ಸಾರು ಬಾಕ್ಸ್. ಇದಿಷ್ಟು ಅಮ್ಮ ಕೊಟ್ಟಂತಹ ಬುತ್ತಿ, ಹಾಗೆ ಟೆಂಪಲ್ಗೆ ಹೋಗಿ ಬಂದಂತಹ ಲಾಗು ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಕಮೆಂಟು ಲೈಕು ಕೊಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರೂ ಸಹ ಆದಷ್ಟು ಪೂರ್ತಿ ವೀಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ. ಸೊ ಫೇಸ್ ಅಂತೂ ಫುಲ್ಲು ಡಲ್ಲಾಗಿ ಹೋಗಿತ್ತು. ಮನೆಗೆ ಬರೋಷ್ಟರಲ್ಲಿ 11:30ಗೆ ಬಂದು ಎಲ್ಲ ಫ್ರಿಜ್ಜಲ್ಲಿ ಇಟ್ಟು ಆರಾಮಾಗಿ ಮಲ್ಕೊತ ಸಮಯ. ಸೊ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.